ನಮಸ್ಕಾರ ವೀಕ್ಷಕರೇ ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ಅಥವಾ ನೇತ್ರಾವತಿ ತಟದಲ್ಲಿ ಹೂತಿಟ್ಟ ಶವಗಳನ್ನು ಅಗೆಯುವಂತಹ ಪ್ರಕ್ರಿಯೆ ಶುರುವಾಗಿದೆ. ಉತ್ಖನನ ಪ್ರಕ್ರಿಯೆ, ಅದರಲ್ಲಿ 5 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಅಗೆದ್ರೂ ಕೂಡ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ. ಬದಲಾಗಿ ಆ ಜಾಗದಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿದೆ. ಹಾಗಾದ್ರೆ ಆ 2 ಕಾರ್ಡ್ಗಳು ಯಾರಿಗೆ ಸೇರಿದ್ದು? ಅದರತ್ತ ಈಗ ತನಿಖೆ ಮುಂದುವರಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು 8 ಪಾಯಿಂಟ್ಗಳನ್ನು ಅಗೆಯುವಂತ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಈಗಾಗಲೇ 8 ಜಾಗಗಳನ್ನ ಅಗೆಯೋದಕ್ಕೆ ಅಂತ SIT ಅಧಿಕಾರಿಗಳು ಅನಾಮಿಕ ದೂರುದಾರನನ್ನ ಜೊತೆಗೆ ಗುತ್ತಿಗೆದಾರರು, ಕಾರ್ಮಿಕರು, ಹಿಟಾಚಿ ಇದೆಲ್ಲವನ್ನ ಕೂಡ ಬಳಸಿ ಉತ್ಖನನ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ 13 ಜಾಗಗಳಲ್ಲೂ ಕೂಡ ಒಂದೇ ಒಂದು ಶವನು ಸಿಗ್ಲಿಲ್ಲ ಅಂತ ಅಂದ್ರೆ ಮುಂದೆ ಅಧಿಕಾರಿಗಳು ಏನ್ ಮಾಡ್ತಾರೆ? SIT ಅಧಿಕಾರಿಗಳ ಪ್ಲಾನ್ ಬಿ ಏನು? ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರು, ಈಗಾಗಲೇ SIT ಅಧಿಕಾರಿಗಳ ತಂಡ ಫೀಲ್ಡ್ಗಿಳಿದಿದ್ದು ನೇತ್ರಾವತಿ ತಟದಲ್ಲಿ ಸ್ನಾನ ಘಟ್ಟದಲ್ಲಿ ಒಂದಷ್ಟು ಪ್ರದೇಶಗಳನ್ನು, ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಆ 13 ಪಾಯಿಂಟ್ಗಳನ್ನು ಕೂಡ ಗುರುತಿಸಿರೋದು ಅನಾಮಿಕ ದೂರುದಾರ ತಲೆಬುರುಡೆ ಸಮೇತ ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಏನು ದಾಖಲು ಮಾಡಿದ್ದ, ಅದನ್ನ ಭೀಮಾ ಅಂತಾನೆ ಕರೆಯಲಾಗುತ್ತೆ, ಆತ ಗುರುತು ಮಾಡಿರೋದು. ಅಲ್ಲಿ ಈಗ ಚಿಕ್ಕದಾಗಿ ಯೆಲ್ಲೋ ಬೋರ್ಡ್ಗಳನ್ನು, ಒಟ್ಟು 13 ಬೋರ್ಡ್ಗಳನ್ನು ಹಾಕಲಾಗಿದ್ದು, ಮತ್ತೆ ANF ಕೂಡ ಅಲ್ಲಿ 24 ಗಂಟೆಗಳ ಕಾಲ ಅಲ್ಲೇ ಇರ್ತಾರೆ. ಅಂದ್ರೆ ಯಾವುದೇ ರೀತಿಯ ಸಾಕ್ಷ್ಯ ನಾಶಕ್ಕೆ ಅಲ್ಲಿ ಯಾರು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ANF ಟೀಮ್ ಅಲ್ಲಿಯೇ ಇರುತ್ತೆ. ಜೊತೆಗೆ ಈಗ ಸಿಕ್ಕಿರುವಂತ ಒಂದು ಗುಂಡಿಯಲ್ಲಿ, ಅಂದ್ರೆ ಮೊದಲನೇ ಪಾಯಿಂಟ್ ನಲ್ಲಿ ಅಗೆಯುವಂತ ಸಂದರ್ಭದಲ್ಲಿ 15 ಅಡಿ ಅಗಲ 8 ಅಡಿ ಆಳ ಆಗದಂತ ಸಂದರ್ಭದಲ್ಲಿ ಒಂದು ಪ್ಯಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್ ಸಿಕ್ಕಿರುವಂತದ್ದು. ಆ ದಾಖಲೆಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಅಷ್ಟೇ ಅಲ್ಲ, 1995ರಿಂದ ಕೂಡ ಇಲ್ಲಿವರೆಗೂ ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ ಅಲ್ಲಿ ಸುತ್ತಮುತ್ತಲಿನ ಠಾಣೆಗಳಲ್ಲಿ ಅಂತ ಅಂದ್ರೆ, ಅನೇಕ ಯುವತಿಯರು, ಯುವಕರು ಅಥವಾ ಮಿಡಲ್ ಏಜ್ನವರು ಧರ್ಮಸ್ಥಳಕ್ಕೆ ಹೋದಂಥವ್ರು ವಾಪಸ್ ಮನೆಗೆ ಬಂದಿಲ್ಲ ಅಂತ ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಷ್ಟು ಜನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು, ಎಷ್ಟು ಕೇಸ್ಗಳು ಸಾಲ್ವ್ ಆಗಿದೆ, ಇನ್ನು ಎಷ್ಟು ಕೇಸ್ಗಳು ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈಗ ಕಳೆ ಬರಹ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಅಲ್ವಾ? ಸಿಗ್ಲೇ ಇಲ್ಲ, ಒಂದು ವೇಳೆ 13 ಜಾಗಗಳಲ್ಲೂ ಒಂದೂ ಶವ ಸಿಗ್ಲಿಲ್ಲ ಅಥವಾ ಮೂಳೆ ಅಸ್ಥಿ ಪಂಜರ ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ, ಸಿಗ್ಲಿ ಅಂತಾನೆ ಎಲ್ರೂ ಕೂಡ ಅನ್ಕೊಳ್ತಾ ಇರೋದು. ಕಾರಣ ಅನಾಮಿಕ ದೂರುದಾರ ಕೊಟ್ಟಿರುವಂತ ಹೇಳಿಕೆಗಳು ಮತ್ತೆ ಆತ ಮಾಡ್ತಾ ಇರುವಂತ ಆರೋಪಗಳು ಸಾಬೀತಾಗಬೇಕು ಅಂದ್ರೆ ಒಂದು ಪ್ರೂಫ್ ಸಿಗ್ಲೇಬೇಕು. SIT ಮುಂದಿರುವ ಪ್ಲಾನ್ಗಳು ಏನು ಅಂತ ನೋಡೋದಾದ್ರೆ, ಕಾರಣ ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ಜಟಿಲಗೊಳ್ತಾ ಇದೆ. 13 ಜಾಗಗಳಲ್ಲೂ ಏನಾದ್ರೂ ಮೃತದೇಹ ಸಿಗದೆ ಇದ್ರೆ ಏನ್ ಮಾಡೋದು ಅನ್ನುವಂತ ಆತಂಕ ಇಡೀ ದೇಶದಾದ್ಯಂತ ಕೂಡ ಶುರುವಾಗಿದೆ. ಅನಾಮಿಕ ದೂರುದಾರ ಕೊಟ್ಟಿರುವಂತ ಹೇಳಿಕೆ ತಲೆ ಕೆಳಗಾಗ್ಬಿಡುತ್ತಾ ಅನ್ನುವಂತ ಭಯ ಕೂಡ ಶುರುವಾಗ್ತಾ ಇದೆ. ಹಾಗಾದ್ರೆ ಬೇರೆ ಬೇರೆ ಆಯ್ಕೆಗಳು ಕೂಡ ಇದಾವೆ, ಅಷ್ಟಕ್ಕೆ ಬಿಡುವಂತಿಲ್ಲ ಈ ಕೇಸ್ನ. ಮೊದಲಿಗೆ ದೂರುದಾರ ಗುರುತಿಸಿರುವಂತ ಸ್ಥಳಗಳ ಬಗ್ಗೆ ಮತ್ತೆ ಮರುಪರಿಶೀಲನೆ ಅಥವಾ ವಿಮರ್ಶೆಯನ್ನ ನಡೆಸೋ ಸಾಧ್ಯತೆ ಇರುತ್ತೆ. ಕಾರಣ ಆತ ಗುರುತಿಸಿರುವಂಥ ಸ್ಥಳಗಳೇನಿದೆ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಎಷ್ಟೋ ವರ್ಷಗಳ ಹಿಂದಿನ ಪ್ರಕರಣಗಳು. ಹೀಗಾಗಿ ಆತನಿಗೂ ಒಂದಷ್ಟು ಗೊಂದಲಗಳಿರ್ಬೋದು, ಕರೆಕ್ಟ್ ಆದಂಥ ಆ ಎಕ್ಸಾಕ್ಟ್ ಆಗಿರುವ ಜಾಗವನ್ನು ಗುರುತಿಸದೇ ಇರ್ಬೋದು. ಹಾಗಾಗಿ ಅಕ್ಕಪಕ್ಕದಲ್ಲೇ ಮತ್ತಷ್ಟು ಅಗೆಯುವಂಥ ಸಾಧ್ಯತೆ, ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಇಲ್ಲಿ ಆತನಿಗೆ ಸ್ಯಾಟಿಸ್ಫೈ ಆಗೋವರೆಗೂ ಕೂಡ ಗುಂಡಿಯನ್ನು ಅಗಿತಾರೆ, ಪರಿಶೀಲನೆ ಮಾಡ್ತಾರೆ. ಹಾಗೆ SIT ಅಧಿಕಾರಿಗಳಿಗೂ ಕೂಡ ಸಮಾಧಾನ ಆಗಬೇಕು. ಆತ ಆಮೇಲೆ ಹೇಳಬಾರ್ದಲ್ಲ ದೂರುದಾರ, ನನಗೆ ಇನ್ನೂ ಕೂಡ ತೃಪ್ತಿ ಆಗಿಲ್ಲ, ಇವರು ಕರೆಕ್ಟಾಗಿ ಅಗ್ದಿಲ್ಲ, ಕರೆಕ್ಟಾಗಿ ಪರಿಶೀಲನೆ ಮಾಡಿಲ್ಲ ಅಧಿಕಾರಿಗಳು ಅಂತ. ಹಾಗಾಗಿ ಆತ ಹೇಳೋವರೆಗೂ ಕೂಡ ಅಗಿತಾ ಇರ್ತಾರೆ. ಹಾಗಂತ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಹೆಂಗೆ ಬೇಕೋ ಹಾಗೆ ಅಗಿಯುವಂಥದ್ದು ಕೂಡ ಇರಲ್ಲ. ಆತನ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೂ ಕೂಡ ಒಂದು ಟೆಸ್ಟಿಂಗನ್ನು ಮಾಡ್ತಾರೆ. ಆತ ಹೇಳೋದು ನಿಜಾನ ಸುಳ್ಳ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಅದಕ್ಕೋಸ್ಕರ ಒಂದು ಪರೀಕ್ಷೆ ಕೂಡ ಇದೆ, ಅದ್ರ ಬಗ್ಗೆನೂ ನೋಡೋಣ. ಮೊದಲನೇದಾಗಿ ಏನು ಮಾಡ್ತಾರೆ ಅಂದರೆ, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅಂದರೆ GPR ನಂತಹ ಒಂದಷ್ಟು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಲ್ಲಿ ಭೂಮಿಯೊಳಗೆ ಇರುವಂಥ ಅಸಾಮಾನ್ಯತೆಗಳನ್ನು, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದರೆ ಇಂತಹ ಒಂದಷ್ಟು ಸಾಧನಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಭೂಮಿಯ ಒಳಗಡೆ, ಎಷ್ಟೇ ಒಳಗಡೆ ಆಳದಲ್ಲಿ ಇದ್ದರೂ ಕೂಡ ಅವುಗಳನ್ನು ಪತ್ತೆ ಹಚ್ಚುವಂಥ ಈ GPRನ್ನು ಬಳಸೋದ್ರ ಮೂಲಕ ಪತ್ತೆ ಹಚ್ಚೋ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ಯಾವುದೇ ಶೇಷಾವಶೇಷಗಳು ಇದ್ರೂ ಕೂಡ ಅಲ್ಲಿ
ಗೊತ್ತಾಗ್ಬಿಡುತ್ತೆ, ಐಡೆಂಟಿಫೈ ಆಗುತ್ತೆ. ಇನ್ನು SIT ಯು ಆ ದೂರುದಾರನ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ಪರಿಶೀಲಿಸುವಂತ ಸಾಧ್ಯತೆ ಇದೆ. ದೂರುದಾರ ನೂರಾರು ಶವಗಳನ್ನು ಹೂತಿಟ್ಟಿರೋದಾಗಿ ಹೇಳ್ಕೊಂಡಿದ್ದಾನೆ ನಿಜ, ಬಟ್ ಆತನ ಹೇಳಿಕೆಯನ್ನ ದೃಢೀಕರಿಸೋದಕ್ಕೆ ಅಂತ, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬ್ರೈನ್ ಮ್ಯಾಪಿಂಗ್ ಅಥವಾ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ದೂರುದಾರನ ಮಾಹಿತಿ ಸುಳ್ಳಾಗ್ಬಿಟ್ರೆ ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುವಂತ ಸಾಧ್ಯತೆ ಕೂಡ ಇದೆ. ಮೂರನೇದಾಗಿ ಏನ್ ಮಾಡ್ತಾರೆ ಅಂದ್ರೆ, ದೂರುದಾರನು ಗುರುತಿಸಿರುವಂತ 13 ಸ್ಥಳಗಳ ಹೊರತಾಗಿಯೂ ಇತರೆ ಸಂಭಾವ್ಯ ಸ್ಥಳಗಳನ್ನ ಗುರುತಿಸೋದಕ್ಕೆ SIT ಯು ಪ್ರಯತ್ನ ಮಾಡ್ಬೋದು. ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಆತ ಗುರುತಿಸಿರುವಂತ ಸ್ಥಳಗಳು ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಅವೇ ಪ್ಲೇಸ್ಗಳೇ ಆಗದೆ ಇರ್ಬೋದು. ಅಕ್ಕಪಕ್ಕದಲ್ಲಿ ಸ್ವಲ್ಪ 10 ಇಂಚು ಅಥವಾ 4 ಅಡಿ 5 ಅಡಿ ಬೇರೆ ಬೇರೆ ಸ್ಥಳಗಳು ಆಗಿರ್ಬಹುದು. ಹಾಗಾಗಿ ಅಲ್ಲೂ ಕೂಡ ಅಗೆಯುವಂತ ಸಾಧ್ಯತೆ ಇದೆ. ಹೀಗಾಗಿ SIT ಯು ತಂತ್ರಜ್ಞಾನ ತಜ್ಞರಿರ್ಬೋದು, ಅರಣ್ಯ ಇಲಾಖೆ, ವಿಧಿವಿಜ್ಞಾನ ತಜ್ಞರೇನಿರ್ತಾರೆ ಅವರ ಸಹಾಯವನ್ನು ಕೂಡ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ಹೋಗ್ಬಿಡುತ್ತಾ ತನಿಖೆ? ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, SIT ಅಧಿಕಾರಿಗಳು ಮಾಡ್ತಾ ಇರುವಂತ ತನಿಖೆ ಕೆಲವ್ರು ಹೇಳ್ತಾರೆ ತುಂಬಾ ಸ್ಲೋ ಇದೆ ಅಂತ, ಬಟ್ ನಿಜಕ್ಕೂ ಅಲ್ಲಿ ಫೀಲ್ಡಲ್ಲಿ ಇರೋರು ಹೇಳ್ತಾರೆ ಸ್ಪೀಡ್ ಆಗಿನೇ ತನಿಖೆ ಆಗ್ತಾ ಇದೆ ಅಂತ. ಕಾರಣ ಅಲ್ಲಿ ಮಳೆ ಅಡ್ಡಿಪಡಿಸ್ತಾ ಇದೆ, ಜೊತೆಗೆ ಅದು ಸ್ನಾನಘಟ್ಟ ಪ್ರದೇಶ ಆಗಿರೋದ್ರಿಂದ ಗುಂಡಿ ಅಗಿತಿದ್ದಾರೆ ಅಂದ್ರೆ ಮತ್ತೆ ಅಲ್ಲಿ ಹೊರತ ಕಂಡು ಬರ್ತಾ ಇದೆ, ನೀರು ಬಂದು ತುಂಬಿಕೊಳ್ತಾ ಇದೆ. ಹಾಗಾಗಿ ಸಾಕಷ್ಟು ಸವಾಲಿನ ಕೆಲಸ ಇದೆ. ಈಗ 5 ಗುಂಡಿಯನ್ನು ಅಗದು ಮುಗಿಸಿದ್ದಾರೆ, ಇನ್ನೂ ಒಟ್ಟು 8 ಗುಂಡಿಗಳ ಅಗೆಯುವಂತ ಕಾರ್ಯ ಕೂಡ ನಡೀತಾ ಇದೆ. ಇನ್ನು ಏನೇನು ಸವಾಲಿದೆ ಅಂತ ನಾವು ನೋಡೋದಾದ್ರೆ, ದೂರುದಾರನ ಹೇಳಿಕೆಯ ಪ್ರಕಾರ ಶವಗಳನ್ನ 20 ವರ್ಷಗಳ ಹಿಂದೆ ಹೂತಿಟ್ಟಿರೋ ಸಾಧ್ಯತೆ ಇದೆ. ಹೀಗಾಗಿ ಅಸ್ಥಿಪಂಜರಗಳು ಅಥವಾ ಕಳೆಬರಗಳು ಸಿಗುವ ಸಾಧ್ಯತೆ ಕಡಿಮೆ ಇದೆ. ಅದರಲ್ಲೂ ಮಾಂಸ ಇರುವಂಥ ದೇಹಗಳು, ಮೃತದೇಹಗಳು ಸಿಗೋದಂತೂ ಕೂಡ ಬಹಳ ಕಷ್ಟ 20 ವರ್ಷಗಳ ಹಿಂದಿಂದು ಅಂದರೆ. ಜೊತೆಗೆ ತನಿಖಾ ಸ್ಥಳಗಳು ಬಹಳ ದಟ್ಟ ಅರಣ್ಯ ಮತ್ತು ನೇತ್ರಾವತಿ ನದಿಯ ಸಮೀಪನೇ ಇರೋದ್ರಿಂದ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಮಣ್ಣಿನ ಹೊರತೆ, ಕಲ್ಲು ಮತ್ತು ನೀರಿನಿಂದ ಉತ್ಖನನ ಕಾರ್ಯ ಬಹಳ ಚಾಲೆಂಜಿಂಗ್ ಆಗ್ತಾ ಇದೆ. ಹಾಗಾಗಿ ಈ ಪ್ರದೇಶಗಳಲ್ಲಿ ಈಗಾಗಲೇ ಮಿನಿ JCB, ಹಿಟಾಚಿಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. SIT ತನಿಖೆ ಮುಂದುವರಿಸೋದಕ್ಕೆ ಕಾನೂನು ತಜ್ಞರು, ತಂತ್ರಜ್ಞಾನ ತಜ್ಞರ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ DNA ಪರೀಕ್ಷೆಗಾಗಿ ಸಂಗ್ರಹಿಸಲಾದ ಮಣ್ಣಿನ ಮಾದರಿಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಬಹುದು. ಮತ್ತೆ ದೂರುದಾರನ ಹೇಳಿಕೆಯ ಆಧಾರದ ಮೇಲೆ 1995ರಿಂದ 2014ರವರೆಗಿನ ಧರ್ಮಸ್ಥಳದ ಔಟ್ ಪೋಸ್ಟ್ನಲ್ಲಿ ಕೆಲಸ ಮಾಡಿದ ಪೊಲೀಸ್ ಅಧಿಕಾರಿಗಳ ಪಟ್ಟಿಯನ್ನು ಕೂಡ ಪರಿಶೀಲಿಸಿ ದೂರುದಾರನ ಆರೋಪಗಳನ್ನು ದೃಢೀಕರಿಸುವ ಸಾಧ್ಯತೆ ಕೂಡ ಇದೆ. ಸತ್ಯಾಸತ್ಯತೆಯನ್ನ ಬಯಲಿಗೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಈಗ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಸ್ಥಳಗಳಲ್ಲಿ ಶವ ಸಿಗದೇ ಇದ್ರೂ ಕೂಡ SIT ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತೆ. ಇದನ್ನ ಅಲ್ಲಿಗೆ ಮುಚ್ಚಾಕುವಂಥದ್ದಂತೂ ಇಲ್ವೇ ಇಲ್ಲ. ಯಾಕೆಂದ್ರೆ ಈ ಪ್ರಕರಣ ಸಾಕಷ್ಟು ಎಳ್ಕೊಂಡು ಹೋಗ್ತಾ ಇದೆ, ಇದಕ್ಕೊಂದು ನ್ಯಾಯ ಸಿಗಲೇಬೇಕು ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಮತ್ತಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ಲಾನ್ B ಅನ್ನ ಕೂಡ ಎಕ್ಸಿಕ್ಯೂಟ್ ಮಾಡೋ ಸಾಧ್ಯತೆ ಇದೆ. ನೋಡೋಣ, ಈ 8 ಗುಂಡಿಗಳೇನು ಬಾಕಿ ಇದೆ ಅದರಲ್ಲಿ ಏನಾದರೂ ಸಿಗುತ್ತಾ, ಸಿಗಲ್ವಾ, ಇದೇ ರೀತಿಯಾಗಿ ದಾಖಲೆಗಳೇನಾದರೂ ಸಿಗುತ್ತಾ, ಅಥವಾ ಒಂದಷ್ಟು ಆರ್ನಮೆಂಟ್ಸ್ ಏನಾದರೂ ಅಥವಾ ಖಡ್ಗನೋ, ಬಳೆನೋ, ಸರನೋ, ಬ್ಯಾಗೋ, ಬುಕ್ಸೋ ಹೀಗೇನಾದರೂ ಸಿಗುತ್ತಾ, ಅದರಿಂದ ಏನಾದರೂ ಸುಳಿವು ಸಿಗಬಹುದಾ ಅಂಥೇಳಿ. ಒಟ್ಟಿನಲ್ಲಿ ತನಿಖೆ ಅಂತೂ ಇಲ್ಲಿಗೆ ಬಿಡುವಂಥದ್ದು ಇಲ್ಲವೇ ಇಲ್ಲ. ಈ ಒಂದು ತನಿಖೆಯಿಂದ ನ್ಯಾಯ ಸಿಗಲೇಬೇಕು ಅನ್ನುವಂಥ ಕಾರಣಕ್ಕೆ SIT ಅಧಿಕಾರಿಗಳು ಅದೇ ನಿಟ್ಟಿನಲ್ಲೇ ಫೀಲ್ಡ್ಗಿಳಿದಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಮಾಹಿತಿ ಸಿಗುತ್ತೆ, ಏನೆಲ್ಲ ಇನ್ಫಾರ್ಮೇಷನ್ ಆ ಒಂದು ಜಾಗದಲ್ಲಿ ಸಿಗಬಹುದು ಅಂತ. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈ ದುನಿಯಾ.